This was our last night in Honnavara and we thought we'll have to have something yummy. ದೊಡ್ಡವರೆಲ್ಲ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ, ಸೊ ಅವ್ರಿಗೆ ಹೋಟ್ಲು ಊಟ ಅಷ್ಟಕ್ಕೆ ಇಷ್ಟ ಆಗಲ್ಲ. ಸೊ ವಿ ಥಾಟ್ ನಾನು ರೆಡಿ ಟು ಈಟ್ ಇಂಡಕ್ಷನ್ ಸ್ಟವ್ ತೊಗೊಂಡಿರ್ತೀನಿ ಆ್ಯಂಡ್ ಚಪಾತಿ ತೊಗೊಂಡಿರ್ತೀನಿ ರೆಡಿ ಟು ಈಟ್. ಅದನ್ನೇ ನಾನು ಬೇಯಿಸ್ಬಿಟ್ಟು ಬಂದಿದ್ದೆ ಆ್ಯಂಡ್ ವಿ ವೆಂಟ್ ಟು ಬಾಬಾಸ್ ಕೆಫೆ. ಟ್ರಸ್ಟ್ ಮಿ ಗೈಸ್, ಬಾಬಾಸ್ ಕೆಫೆ ಈಸ್ ಅ ಮಸ್ಟ್ ವಿಸಿಟ್ ಕೆಫೆ ಇನ್ ಹೊನ್ನಾವರ. ನ್ಯೂ ರಾಮೇಶ್ವರಂ ಹೋಟ್ಲ್ ಎದುರುಗಡೆನೇ ಇದೆ ಆ್ಯಂಡ್ ಫುಲ್ ಕ್ರೌಡೆಡ್ ಇತ್ತು. ವಿ ಥಾಟ್ ವಿಲ್ ಟೇಕ್ ಇಟ್ ಟು ದ ಹೋಟೆಲ್. ಅನೂಪಿಗೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿತ್ತು, ಸೊ ಅವ್ರು ಹೋಟ್ಲಿಗೆ ಹೋಗಿ ಆರಾಮಾಗಿ ಕೂತ್ಕೊಂಡು ತಿನ್ನೋಣ ಅಂತ ಎ ಸಿನಲ್ಲಿ ವಿ ಪ್ಲ್ಯಾನ್. ಹಾಫ್ ಆನ್ ಅವರ್ ಆಯಿತು ನಮ್ಮ ಆರ್ಡ್ರ್ ಕೊಡೋಕ್ಕೆ, ಬಟ್ ಎವ್ರಿಥಿಂಗ್ ವಾಸ್ ಸೋ ವರ್ಜಿನ್ ಮೊಹಿಟೋ, ಕ್ರಿಸ್ಪಿ ಫ್ರೈಸ್, ಚೀಸಿ ಫ್ರೈಸ್ ಸಕ್ಕತ್ತಾಗಿತ್ತು. ಪಿಜ್ಜಾ ವಾಸ್ ಆಲ್ಸೋ ವೆರಿ ಗುಡ್. ನಿಮಗೆ ಟೈಮ್ ಇದ್ದು ಅಲ್ಲೇ ತಿನ್ನೋಕ್ಕಾದರೆ ಅಲ್ಲೇ ಫ್ರೆಶ್ ಆಗ್ತೀನಿ. ಇಟ್ ವಾಸ್ ಕಂಪ್ಲೀಟ್ಲಿ ವರ್ತ್ ಇಟ್ ಆ್ಯಂಡ್ ವಿ ಎಂಜಾಯ್ಡ್ ಆಲ್ ಆಫ್ ದ ಡಿಶಸ್. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ನಾವು ಹೊರಟ್ವಿ ಆ್ಯಂಡ್ ಇಟ್ ವಾಸ್ ಅ ವೆರಿ ಲಾಂಗ್ ಜರ್ನಿ. ಇಲ್ಲಿ ಎಷ್ಟು ಮಾವಿನಕಾಯಿ ಇತ್ತು ಅಂದರೆ, ಒಂದು ಮಾವಿನಕಾಯಿ ನಮ್ಮ ಹತ್ರನೇ ಬಿದ್ದಿತ್ತು, ಅದನ್ನು ನಾವು ಮನೆಗೆ ಬಂದು ತಿಂದ್ವಿ ಆ್ಯಂಡ್ ಇಟ್ ವಾಸ್ ರಿಯಲಿ ಯಮ್. ಆ್ಯಂಡ್ ಫುಲ್ ಪ್ಯಾಕ್ ಎಲ್ಲ ಮಾಡಿಕೊಂಡು ವಿ ಗಾಟ್ ಮೆಂಟಲಿ ರೆಡಿ ಫಾರ್ ದ ಲೆಂತಿ ಜರ್ನಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಆ್ಯಂಡ್ ನ್ಯೂ ರಾಮೇಶ್ವರಂಗೆ ಹೋದ್ವಿ. ಮತ್ತು ಇನ್ನೆಲ್ಲೂ ಹೋಗಬೇಡಿ ನೀವು, ಅಲ್ಲಿ ತಿಂಡಿ ತಿಂದ್ವಿ. ರೈಸ್ ಬಾತ್ ಥರ ಇತ್ತು. ಇಟ್ ವಾಸ್ ಆ್ಯಕ್ಚುಲಿ ವೆರಿ ಯಮ್. ಅದಾದಮೇಲೆ ನಾವು ಬಂಗಾರಮಕ್ಕಿ ಟೆಂಪಲ್ಗೆ ಹೋದ್ವಿ, ಆಂಜನೇಯ ಟೆಂಪಲ್. ನಾವು 1 ಅವರ್ಗೆ ಹೋಗ್ತಾ ದರ್ಶನ ಸಿಕ್ಕಿರಲಿಲ್ಲ, ಬಟ್ ವಾಪಸ್ ಬರ್ತಾ ಸಿಕ್ತು. ಆ್ಯಂಡ್ ಶಿವಮೊಗ್ಗಕ್ಕೆ ಬಂದಾಗ ವಿ ಸ್ಟಾಪ್ ಫಾರ್ ಲಂಚ್ ಆ್ಯಂಡ್ ಇಟ್ ವಾಸ್ ಜ್ಯುವೆಲ್ ರಾಕಲ್ಲಿ. ಎವ್ರಿಥಿಂಗ್ ವಾಸ್ ರಿಯಲಿ ಯಮ್. ನಾರ್ತ್ ಇಂಡಿಯನ್ ಥಾಲಿ ತಿಂದಂತರ ಸಮಾಧಾನ ಆಯಿತು. ಸೊ ಹಿಂದಿನ ದಿನ ಡಿನ್ನರಿಂದ ನೆಕ್ಸ್ಟ್ ಡೇ ಲಂಚ್ ತನಕ ಫುಡ್ ವಾಸ್ ವೆರಿ ಗುಡ್. ಆ್ಯಂಡ್ ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್ ವಾಸ್ 11:30, 11:45 ಅಟ್ ನೈಟ್. ನೀವು ಚಿತ್ರದುರ್ಗ ರೋಡಲ್ಲೇ ಹೋಗಿ, ನಾವು ಇನ್ನೊಂದು ರೋಡಲ್ಲಿ ಹೋದ್ವಿ ಆ್ಯಂಡ್ ಅಲ್ಲಿ ಊಟ ಎಲ್ಲ ಆಪ್ಷನ್ನೇ ಇಲ್ಲ. ನಾವು ಚಿತ್ರದುರ್ಗದಲ್ಲಿ ಇಲ್ಲಿ ಇರಲಿಲ್ಲ ಆಪ್ಷನ್ ಅಂತ ಈ ಕಡೆ ಬಂದ್ವಿ, ಬಟ್ ಇಟ್ ವಾಸ್ ನಾಟ್ ವರ್ತ್ ಇಟ್ ಅಟ್ ಆಲ್. ಆ್ಯಂಡ್ ಡಿನ್ನರ್ ಟೈಮ್ ಅಷ್ಟೊತ್ತಿಗೆ ನನಗೆ ತಲೆ ಫುಲ್ ಸಿಡ್ದೋಗ್ತಾ ಇತ್ತು. ಐ ಓನ್ಲಿ ಹ್ಯಾಡ್ ದಹಿಪುರಿ ಆ್ಯಂಡ್ ಪಾನಿಪುರಿ. ಇನ್ನೇನು ತಿನ್ನಬೇಕು ಅನಿಸ್ತಾ ಇರಲಿಲ್ಲ ನನಗೆ. ಅನೂಪ ನನಗೆ ಹಾಜ್ಮೋಲ ತಂದ್ಕೊಟ್ಟ ಟ್ಯಾಬ್ಲೆಟ್ ಜೊತೆ, ವಿಚ್ ವಾಸ್ ರಿಯಲಿ ವೆರಿ ಸ್ವೀಟ್ ಆಫ್ ಹಿಮ್. ಅದಾದಮೇಲೆ ಟೈಮ್ ಆಫ್ ಅರೈವಲ್ ವಾಸ್ 2 AM ಅಟ್ ನೈಟ್. ಬೆಂಗಳೂರು ರೀಚ್ ಆಗ್ತಾ ನಮಗೆ ದಾರಿನಲ್ಲಿ ಒಂದು ಏರಿಯಾದಲ್ಲಿ ಜಾತ್ರೆ ನಡೀತಾ ಇತ್ತು. 1 ಗಂಟೆ ರಾತ್ರಿ ಜಾತ್ರೆ ನಡೀತಾ ಇತ್ತು. ಇಟ್ ವಾಸ್ ವೆರಿ ಅಸ್ಟಾನಿಷಿಂಗ್, ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಈ ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ಆರುಷ್ ಫುಲ್ ನಿದ್ದೆ ಮಾಡ್ಕೊಂಡು ಎದ್ದು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದ, ಲಗೇಜ್ ಎಲ್ಲ ತಳ್ಕೊಂಡು 2 o'clock ಆಗಿತ್ತು ನಾವು ರೀಚ್ ಆದಾಗ. ಆ್ಯಂಡ್ ದಿಸ್ ಇಸ್ ಬಾಯ್ ಫ್ರಮ್ ಮೈ ಸ್ವೋಲನ್ ಫೀಟ್. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಲೇಟರ್.